ಸ್ಟೂಡೆಂಟ್ಸ್ ನೀಟ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕೆಇನಲ್ಲಿ ನಡೆಸುವಂತಹ ಈ ಒಂದು ನೀಟ್ ಆಗಲಿ ಮತ್ತು ಆಮೇಲೆ ಕೆಸಿಟಿ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಅಪ್ಡೇಟ್ ಇದೆ. ಓಕೆ, ಸೊ ಬಹಳ ಜನರಿಗೆ ಗೊತ್ತಿರೋದಲ್ಲ, ದಯವಿಟ್ಟು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಟ್ಯಾಗ್ ಮಾಡಿ ಮತ್ತು ಮ್ಯಾಗಝಿನ್ ಜನರಿಗೆ ಇದನ್ನು ಶೇರ್ ಮಾಡೋಣ ದಯವಿಟ್ಟು ಮರಿಬೇಡಿ. ಒಂದು ವೇಳೆ ನೀವು ಜನರಲ್ ಮೆರಿಟ್ಗೆ ಒಳಪಟ್ಟಿದ್ದು, ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಟಡಿ ಮಾಡಿದ್ದು ಅಂದ್ರೆ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದ್ರೆ ನೀವು ಆ ಒಂದು ರೂರಲ್ ನಲ್ಲಿ ಬರುವಂತಹ ಸೀಟ್ಗಳನ್ನು ಕ್ಲೈಮ್ ಮಾಡ್ಕೊಳ್ಬಹುದು, ಅಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಅದಕ್ಕಾಗಿ ನಿಮಗೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದನ್ನ ಸ್ಕೂಲ್ ಮತ್ತೆ ಒಂದು ಬಿಒ ಸಿಗ್ನೇಚರ್ ಮಾಡಿದ್ರೆ ಸಾಕು. ಬಟ್ ಅದ್ರ ಜೊತೆಗೆ ಕಂಪಲ್ಸರಿ ಜನರಲ್ ಮೆರಿಟ್ ವಿದ್ಯಾರ್ಥಿಯವರು ಪರಿಶೀಲನಾ ಪ್ರಮಾಣ ಪತ್ರವನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂದ್ರೆ NCL ಸರ್ಟಿಫಿಕೇಟ್, ತಹಸೀಲ್ದಾರರಿಂದ ಪಡ್ಕೊಂಡಿರುವಂತಹ ಸರ್ಟಿಫಿಕೇಟ್, ಅಂದ್ರೆ ನಿಮ್ಮ ಅನ್ಯುವಲ್ ಇನ್ಕಮ್ 8 ಲ್ಯಾಕ್ ಬಿಲೋ ಇದೆ ಅಂತ ತೋರಿಸೋದಕ್ಕಾಗಿ NCL ಸರ್ಟಿಫಿಕೇಟ್ ಅಂದ್ರೆ ಪರಿಶೀಲನಾ ಪ್ರಮಾಣ ಪತ್ರ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿಲ್ಲ ಅಂದ್ರೆ ನೀವು ರೂರಲ್ ಅಲ್ಲಿ ಸೀಟ್ ಸಿಕ್ಕಿದ್ರು ಸಹ ಅದೇನಪ್ಪಾ ಅಂದ್ರೆ ಕ್ಯಾನ್ಸಲ್ ಆಗುವಂಥದ್ದು. ಓಕೆ, ಸೊ ಆ ಒಂದು ಸಂದರ್ಭ ಬರಬಾರ್ದು ಅಂದ್ರೆ ನೀವು ಜನರಲ್ ಮೆರಿಟ್ ಆಗಿದ್ದು ನಿಮ್ಮ ಅನ್ಯುವಲ್ ಇನ್ಕಮ್ 8 ಲ್ಯಾಕ್ ಬಿಲೋ ಆಗಿತ್ತು ಅಂತಂದ್ರೆ ಅಂದಾಗ ನೀವು ಈ ಒಂದು ರೂರಲ್ ಸರ್ಟಿಫಿಕೇಟ್ ಜೊತೆಗೆ ಪರಿಶೀಲನಾ ಪ್ರಮಾಣ ಪತ್ರ NCL ಸರ್ಟಿಫಿಕೇಟ್ ಪ್ರೊವೈಡ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಒಂದ್ ವೇಳೆ ನೀವು ಜನರಲ್ ಮೆರಿಟ್ ಆಗಿದ್ದು ನೀವು ರೂರಲ್ ಅಂತ ಓಕೆ ಮಾಡಿದ್ದು ಒಂದ್ ವೇಳೆ ಅದನ್ನ ಎಲಿಜಿಬಲ್ ಅಂತ ಆದ್ರೂ ಸಹ ನೀವು ಪರಿಶೀಲನಾ ಪ್ರಮಾಣ ಪತ್ರ ಕೊಡಲು ನೀವು ಫೇಲ್ ಆದ್ರೆ ನಿಮಗೆ ಸಿಕ್ಕಿರುವಂತಹ ಸೀಟ್ ಕ್ಯಾನ್ಸಲ್ ಆಗುತ್ತೆ, ನೀವು ಮತ್ತೆ ಎಲಿಜಿಬಲ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಇದರಿಂದ ಅಪ್ಡೇಟ್ ನೀಡ್ತಾ ಇರ್ತೇನೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮುಂದೆ ನೋಡಲು ಟೇಕ್ ಕೇರ್, ಬಾಯ್.